ಜೈ ಶ್ರೀರಾಮ್ ಎಲ್ಲರಿಗೂ. ನಮ್ಮ ರಾಯಬಾಗದವ್ರ ತಾತೆಗಳು ಅರ್ಶಿನ ಬೆಳಿತಾರ್ರಿ. ಇವ ಅರ್ಶಿನ ಬೆಳೆ ತೆಗೆದ ಸಾಂಗ್ಲಿ ಮಾರ್ಕೆಟ್ಗೆಲ್ಲ ಹಚ್ಕೊಡ್ಸಿದಾರ್ರಿ. ಇವತ್ತು ಅದೇನೋ ಸಾಂಗ್ಲಿ ಮಾರ್ಕೆಟ್ದಾಗ ಮಾರೋರು ಇರ್ತಾರೆ ಅರ್ಶಿನ, ಅದಕ್ಕೆ ಬೈಂದರು ಅವ್ರ ಜೊತೆ ಅವ್ರು ಭೀ ಸಾಂಗ್ಲಿ ಹೋಗ್ರಿ ಅಂತ. ಸಾಂಗ್ಲಿ ಹೋಗಿ ಮಾರ್ಕೆಟ್ದಾಗ ಅರ್ಶಿನೆಲ್ಲ ಮಾರಿ ಸುಮ್ ತಿರುಗಾಡಿ ಬರ್ರಿ ಅಂತ. ಇವಾಗ ಎಲ್ಕ ಮಾರ್ನಿಂಗ್ 8 ಗಂಟೆ ಆಗಿದ್ರಿ. ಇವತ್ತು ನಿನ್ನ ರಾತ್ರಿನೇ ಎಲ್ಲ ಬ್ಲಾಗೆಲ್ಲ ಎಡಿಟ್ ಮಾಡಿದಾನೆ ರೀ. ಯಾಕಂದ್ರೆ ಬೆಳಿಗ್ಗೆ ಏನೋ ಟೆನ್ಷನ್ ಬೇಡ, ನಿನ್ಗಾದ್ಲೇ ಆಗೋದು ಬೇಡ ಅಂತಾರೆ. ನೀನು 3 ಗಂಟೆಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಅದ್ರ ಸಲುವಾಗಿ ರೀ. ನಿನ್ನ ರಾತ್ರಿ 3 ಗಂಟೆ ತನಕ ರಾತ್ರಿ 3-3:30 ಆಗಿತ್ತು ರೀ. ಎಲ್ಲ ಫುಲ್ ಬ್ಲಾಗ ರೀಲ ಎಲ್ಲ ಎಡಿಟ್ ಮಾಡೋಕೆ ಎಲ್ಲ ಎಡಿಟ್ ಮಾಡಿ ಐಂತು ಮಲ್ಕೊಂಡಿರು. ಅದಕ್ಕೆ ರೀ ಇವತ್ತು ಫುಲ್ ಡೇ ಬ್ಲಾಗ್ ಬರ್ತೈತಿ ಸಾಂಗ್ಲಿ. ಈಗ ಮಾರ್ಕೆಟ್ ಯಾಡಕ್ಕೆ ಬಂದವ್ರಿ. ತಾತೆ ಏನೋ ಚಾ ಕುಡ್ದು ಅನ್ನತಾರು. ಚಾ ಕುಡ್ದೆ ಅರ್ಶಿನ ಏನಿದೆ ನೋಡ್ರಿ, ಅರ್ಶಿನ ಹೋಗ್ರಿ ಅಂತಾರೆ ರೀ ಮಾರ್ಕೆಟ್ಗೆ. ಮಾರ್ಕೆಟಿಗೆ ಎಷ್ಟು ರೇಟ್ ಐತಿ ನೋಡ್ರಿ, ನೋಡಿ ಇವತ್ತು ಮಾರಿ ಬಿಡ್ರಿ ಅಂತ. ಈಗ ಅರ್ಶಿನದ ಮಾರ್ಕೆಟ್ಗೆ ಬಂದವ್ರಿ. ಇಲ್ಲೇನು ನೋಡ್ತಿರ್ಲಿ, ಇದು ಪೂರ್ಣ ಅರ್ಶಿನ ಮಾರ್ಕೆಟ ನೋಡ್ರಿ. ಎಲ್ಲ ಇರ್ತಾರು ಇಲ್ಲಿ ನೋಡೋದಿಲ್ಲ. ಇವ ನಮ್ಮ ತಾತೆಗಳು ಅರ್ಶಿನ ರೀ. ಇದು ನೋಡ್ರಿ, ಹಾಂ ಇಲ್ಲ ಅಸಲು ಹಿಂಗಿದೆ ನೋಡ್ರಿ. ಈ ಥರ ಅರ್ಶಿನ ಇವು ಪಾಲಿಶೆಲ್ಲ ಆಗಿದಾವೆ ರೀ. ಇನ್ನು ಇವು ಅರ್ಶಿನ ಮೇನ್ ಅರ್ಶಿನ ತಯಾರಾಗಬೇಕು ನೋಡಿ. ಕೈ ಹಿಂಗೈತಿ ಅದ. ಇವಾಗ ತಾತೆಯಲ್ಲಿದ್ರೆ ಮೇನ್ ಮಾಲಕ್ ಇದ್ದಾರಲಕ್ಕೆ ರೀ ಮಾರ್ಕೆಟ್ದಾಗ. ಅವ್ರಿಗೆ ಫೋನ್ ಹಚ್ಚಿ ಕರ್ಸತ್ತಾರ ರೀ. ಅವ್ರು ಬರೋಣ ಇವತ್ತನ್ನು ಮಾರಿ ಊರಿಗೆ ಹೋಗ್ರಿ ಅಂತ. ಅದ ಪ್ರೈಸ್ ಕಸ ಆಯ್ತಾ? 16,000 ಪುಡ ಐತಿ. ಹಾಂ 16,000 ಪುಡ. 16,000 ಪುಡ ಆಕೆ 16,000ಕ್ಕಿಂತ ಹೆಚ್ಚೈತೆ ರೀ ಪ್ರೈಸ್. ನೋಡ್ಬೇಕು ರೀ ನಮ್ಮದು ಎಷ್ಟು ಹತ್ತೈತೆ ಅಂತ. ಈಗ ಏನು ನೋಡಿದಿಲ್ಲ, ಇವು ಭೀ ನಮ್ದು ಚೀಲ ಐತ್ರಿ. ಈ ಥರ ಚೂರು ಇದಾವ್ರಿ, ಸಣ್ಣ ಇದಾವ್ರಿ. ಆ ಚೀಲನ್ಕ ನೋಡ್ರಿ ಅದ್ರ ದೊಡ್ಡದವ್ರಿ. ಹಿಂದಿನ ಸಲ ಈ ಸಣ್ಣ 16,000 ರೂಪಾಯಿ ಕ್ವಿಂಟಲ್ ಮಾಡಿತ್ರಿ. ಈ ಸಲ ಏಟಕ್ಕೆ ಮಾಡ್ತೀನಿ ನೋಡ್ರಿ. ಮತ್ತು ಹಿಂದಿನ ಸಲ ದೊಡ್ಡದಿಲ್ದಿದ್ರೆ 18,500 ಮಾಡಿತ್ತಂತ ರೀ. ಎಷ್ಟು ರೇಟ್ ಸಿಗ್ತೈತಿ ನೋಡ್ಬೇಕು ರೀ ಈ ಸಲ. ಮೊನ್ನೆ ಬಂದಿರಿ ಅದೇ ಮಾರ್ಕೆಟ್ಗೆ. ಅವಾಗ ಏನು ರೇಟ್ ಕಮ್ಮಿ ತನ ಮಾರಲಿಲ್ಲ ರೀ. ಇವಾಗ ನೋಡ್ಬೇಕು ಎಷ್ಟಕ್ಕೆ ಸಿಗ್ತೈತಿ, ಹೆಂಗೆ ಆ ಥರ ಮ್ಯಾಗ ಮಾರೋದು. ಜರ ಮಾರ್ಕೆಟ್ ತಿರ್ಗ್ಯಾಡಿ ನೋಡ್ನು ಬರ್ರಿ ಹೆಂಗೈತಿ ಅಣ್ಣ. ಸ್ವಲ್ಪ ಮಾರ್ಕೆಟ್ ತಿರ್ಗ್ಯಾಡ್ನು ಬರ್ರಿ. ಅಲ್ಲೆಲ್ಲ ನೋಡಲ್ರಿ ಪೂರ ಸೌದ ನಡಿಗೈತ್ರಿ. ಅಲ್ಲಿ ಹೋಗಿ ಬರ್ರಿ ಅಂತ. ಇನ್ನು ಇವತ್ತು ಮಂದಿ ಬಂದು ನೋಡಿ, ಯಾರು ತೊಗೊಳ್ತಾರಲ್ಲ ಅವ್ರು ಬಂದು ನೋಡಿ ಇಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ, ಖರೀದಿ ಮಾಡಿ ನೋಡ್ರಿ. ಬಿಚ್ಕಾರ ನೋಡಲ್ಲ ಚೀಲ ಕೊಡ್ರಿ. ಮಾರ್ಕೆಟ್ ಇಲ್ಲಿ ನಡೆದೈತಿ ನೋಡ್ರಿ. ನೋಡಿ 15 ಸೌದೆ ಹೆಂಗಾಯ್ತು ಅಂದ್ರೆ ರೀ, ಒಂದು ರೇಟ್ ಹೇಳ್ತಾರೆ ಮೇನ್ ಅದವ್ರ. ಅದಾದ್ಮೇಲೆ ಯಾರು ಅದನ್ನ ತೊಗೊಳಕ್ ಬಂದಿರ್ತಾರೆ ನೋಡ್ರಿ ಅರ್ಶಿನ ಖರೀದಿ ಮಾಡಕ್ಕೆ, ಅವ್ರು ಇಲ್ದಿದ್ರೆ ರೇಟ್ ಎರ್ಸ್ಕೋತ ಹೋಗ್ತಾರೆ ರೀ. ಯಾರು ಲಾಸ್ಟ್ದಾಗ ರೇಟ್ ಎರ್ಸ್ಕೋತ ಬರ್ತಾರೆ ನೋಡ್ರಿ, ಅವ್ರು ಇಲ್ಕ ಅರ್ಶಿನ ಹೋಗ್ತಾರೆ ಅವೆಲ್ಲ. ಇವ್ರೆ ಬೇರೆ ನಮೂನಿ ಇರ್ತಾವೆ, ಬೇರೆ ನಮೂನಿ ಅಂದ್ರಿ. ಗಟ್ಟುವಾದಾಗ ಇರ್ತಾರೆ ಅಂದ್ರೆ ಇವು ಹೆಂಗಿದೆ ನೋಡ್ರಿ. ಅವು ಮಟ್ಟೆ ಇದ್ದು ರೀ. ಇವು ಅವು ಓದಿದ್ದು ರೀ. ಇವು ಪೂರ ಮಟ್ಟೆ ಅದಾವೆ ಹಿಂಗೆ ಅರ್ಶಿನ. ಈಗ ನಮ್ಮ ಚೀಲ ಬಿಚ್ಕಾರ ನೋಡ್ರಿ, ಕರದ ಇವಾಗ ಏನು ಬಿಚ್ಕಾರ ನೋಡಿ ಚೀಲಗಳು. ಇವು ನಮ್ಮ ಇದಾವೆ ರೀ. ಇವು ಉದ್ದ ಅರ್ಶಿನ ರೀ ಈ ಥರ ಅದ. ಇನ್ನು ಸೌದಾ ಆತಾರ ಇವ ಅಲ್ಲಿ ಸೌದಾ ಮಾಡ್ಕೊಂಡು ನಮ್ಗೆ ಏನೋ ನಮ್ಮ ಸೌದ ಚಲೋ. ಇವಾಗ ಏನು ಅರ್ಶಿನ ನೋಡ್ರಿ ಅವ್ರ ಬೀಜ ಯಾವ ಥರ ಇರ್ತದೆ ತೋರಿಸ್ತಾನೆ ಬರ್ರಿ. ಹೌದಾ ಎಗ್ದು ಅಂತ್ಯ ಬೀಜ ನೋಡಿ. ಬೀಜ ಈ ಥರ ಇರ್ತಾವ್ರಿ. ಇವತ್ತು ನೋಡಿ ಬಿತ್ತನೆ ಮಾಡಿ ಆಮೇಲೆ ಅರ್ಶಿನ ತಯಾರಾಗ್ತಿದ್ರಿ. ಹೆಂಗಿದಾವೆ ಏನ್ರಿ ಇವ ಮೊಟ್ಟೆ ಅರಿಶಿನ 21. ಮೊಟ್ಟೆ ಅರ್ಶಿನ 21 ಚೀಲ ಇದಾವ್ರಿ. ಹಾಂ 21 ಚೀಲ. ಹಾಂ ರೀ. ಇಲ್ಲಿ 2 ಚೀಲ ಕರಿ ಒಟ್ಟು ಶಾಂಪಲ್ ತೋರಿಸಲು ಇವು 2 ಚೀಲ ತಂದಾರಿ. ಇವ ಸೌದ ಏನಾಗ್ತಾವ ಉದ್ದು 21 ಚೀಲಲ್ಲ. ಅದು ನಮಗೆ ಸೌದ ಅದನ್ನು ಈ ಲ್ಯಾಂಡ್ ಸೌದ ಹತ್ತಿರಿ. ಅದು ಸೇಮ್ ಪ್ರೈಸ್ ಅವ್ರು ಬೇಕಂತವ್ರಿ. ಆ ಸಣ್ಣದವ್ರಿ ಆ ಕಡೆ ಸಣ್ಣದವ್ರಿ. ಅವಾಗ 7 ಚೀಲದವು. 7 ಚೀಲದಾಗ ಇದು 1 ಚೀಲ ತಂದರು. ಇದು ಏನು ಒಂದು ಚೀಲ ಏನು ಸೌದ ಆಗ್ತದೆ. 7 ಚೀಲಲ್ಲ ಅದು ಸೌದ. ಅದ ರೇಟ್ ಸಿಗ್ತದೆ. ರೇಟ್ ಇವಾಗ ಏನು 21 ಚೀಲ ನೋಡ್ರಿ. ಅದ್ರಾಗಿಂದ 2 ಚೀಲ ತಂದಾರ ರೀ ದೊಡ್ಡದ್ರದ್ದು. ಇದ್ರ ಧ್ಯಾನಲ್ಲಿ ಪ್ರೈಸ್ ಕುಂತಿತ್ತು ನೋಡಿ 1 ಚೀಲಿಗೆ. ಅದ ಪ್ರೈಸ್ ಎಲ್ಲ ಚೀಲಗಳು ಕುಂತೈತಿ. ಮತ್ತು ಅಲ್ಲಿ ಸಣ್ಣ ತಂದಾರ ರೀ. ಸಣ್ಣ 7 ಚೀಲದ 1 ಚೀಲ ತಂದಾರ ರೀ. ಅದಕ್ಕೇನು ಪ್ರೈಸ್ ಕುಂತಿ ಅದು ಭೀ ಅದಕ್ಕೆ ಭೀ ಸೇಮ್ ಕುಂತಿತ್ತು. ಇವಾಗ ಏನಕಾರಿ ಬೀಜ ತೋರ್ಸಿ ನೋಡ್ರಿ. ಅವು ಬೀಜಲ್ಕ ಹೋಗ್ಯಾನ. ಅವೇನು ಬೆಳೆ ನಾಟ್ತಿದ್ರಲ್ಲ, ನಾಟಿದ ಕೂಡಲೇ ಅದ್ರ ಕೂಡ ಮತ್ತೊಂದು ಸಣ್ಣದ ದಂಡಿಗೆ ಬರ್ತಿದ್ರಿ. ಅದಂಗೆ ಬೀಜ ಇತ್ತು ನೋಡಿ, ಬೀಜ ಟೈಪ್ ಮೇನ್ ಗಡ್ಡೆ ಆಡ್ತಿ ನೋಡ್ರಿ. ಅದರಿಂದ ಕುಕುಮ ತಯಾರಾಗ್ತೀರಿ. ಮತ್ತು ಎಲ್ಕರ್ ಸೈಡ್ ಕ್ಯಾಂಡ್ ಸಣ್ಣ ಐತನ ನೋಡ್ರಿ, ಅದರಿಂದ ಇಂಥ ಹಿಂಗೆ ಅರ್ಶಿನ ತಯಾರಾತ್ರಿ. ಅರ್ಶಿನ ಗಡ್ಡಿಗಳು ಈಗ ಏನು ನೋಡ್ತಿರ್ಲಿವ, ಇವು ಕುಕುಮದ ನೋಡ್ರಿ, ಕುಕುಮದ ಗಡ್ಡಿಗಳು. ಇವತ್ತರ ಪ್ರೈಸ್ ಹೆಂಗೈತ್ರಿ ಏನ್ರಿ? ಇವು 25 ರೀ. ಇವಕ್ಕೆ 20,000 ರೂಪಾಯಿ ಆಯ್ತು ನೋಡ್ರಿ. ಕುಕುಮ ಜಾಸ್ತಿ ಬಂದಿಲ್ಲ ರೀ. ಕುಕುಮ ಚೀಲಗಳ ಇಲ್ಲಿಂದ ಒಂದು 5-6 ಚೀಲ ಇದಾವೆ. ಒಟ್ಟು ಉಳ್ಕೆದಲ್ಲ ಅರ್ಶಿನ ಚೀಲಗಳು ಇದಾವೆ ಸುತ್ತಲ್ಲ.
ಈಗ ಇಲ್ದಿದ್ರೆ ನಾ ಮಹಾರಾಷ್ಟ್ರ ಸಾಂಗ್ಲಿದಾಗಿದ್ದಾನೆ ರೀ. ಇಲ್ಲಿ ಭೀ ಕೆಲವು ಜನ ಅನ್ನಗಳು ವೀಡಿಯೋ ನೋಡ್ತಾರೆ ನಾನು. ಅವ್ರ ಅನ್ನಗಳ ಇನ್ಕ ನೀರು ಬಾಟಲ್ ತರ್ಕೊಂಡು ನೋಡ್ರಿ. ಅವ್ರ ಅನ್ನಗಳನ್ನ ನೋಡಿ ಅಂದ್ರೆ ರೀ ನಿಮ್ಮನ್ನ ಎಲ್ಲಿಯೂ ನೋಡ್ದಂಗೆ ಆಗಿದ್ರಿ ವೀಡಿಯೋದಾಗಂತ. ಎಲ್ಲ ನಿಮ್ಮಿಂದ ಇದು ನೀರು ಕುಡಿಯೋಣ ಎಲ್ಲ ನಿಮ್ಮಿಂದ ಆಗಿರೋದು. ಜನ ಗುರ್ಸ್ ಹಿಡಿಯತ್ತಾರೆ. ಶರ್ಬತ್ ಕುಡಿಯೋಣ ಬರ್ರಿ. ಇನ್ನ ಸೌದಾ ನಮ್ಮ ಕಡೆ ಬರೋಕೆ ಒಂದು ಅರ್ಧ ತಾಸಲ್ಲ ಆಗ್ಬೋದು, ಅರ್ಧ ತಾಸು ಆಗ್ಬೋದು ರೀ. ಬಿಟ್ಟು ಸೌದಾ ನೋಡಲ್ರಿ ಸುತ್ತಾಕಿ ಬರ್ಕಿದ್ರಿ ಪೂರ. ಅದಕ್ಕೆ ಶರ್ಬತ್ ಕುಡಿಯೋಕೆ ದಾತ್ರಿ ಶರ್ಬತ್ ಕುಡಿಯೋದು. ಭಯ್ಯ ಸೋಡಾ ಮಾತ್ರ ಮಸ್ತ್ ಗಿಚ್ಚಿ ಮಾಡಿದ್ದಾರೆ. ಭಯ್ಯ ಮಸ್ತ್ ಬನ ಮಸ್ತ್ ಮಸ್ತ್ ಮಾಡಿದಾರೆ ಅಣ್ಣ. ಹಾಂ ಬೆಸ್ಟ್ ಇದು ಸೋಡಾ. ಈಗ ಸೋಡಾ ಕುಡಿದ್ರಲ್ಲ ಹನ್ನೊಂದು ದಿವ್ಸದ ಇನ್ಕಮ್ ಇಟ್ಟಿದ್ದೇಳ್ರಿ. ಅನ್ನ ಇಲ್ಲಿದ್ರೆ ಒಂದು 11 ಗಂಟೆ ತನಕ ಇಲ್ಲಿ ಸ್ಟಾಲ್ ಇತ್ತು ಮಾಡ್ತಾ ಇರ್ತಾರೆ ಸೋಡಾದ. ಅದಾಗಲೂ ಆಟೋ ಓಡಿಸ್ತಾರಂತಾರೆ. 11 ಗಂಟೆ ಆದಮೇಲೆ ಮನೆಗೆ ಹೋಗಿ ಊಟ ಎಲ್ಲ ಮಾಡಿ ಆಟೋ ಓಡಿಸ್ತಾರಂತಾರೆ. ಒಂದು ದಿವ್ಸಿಗೆ 1200 ರೂಪಾಯಿದಿಂದ 1500 ತನಕ ಇನ್ಕಮ್ ಮಾಡ್ತಾ ಇರ್ತಾರೆ ಒಂದು ದಿವ್ಸಿಗೆ. ಇಂಜಿನಿಯರ್ಗಳು ಹುಡ್ಸೋರಿ ಇಟ್ಟ ಮೊಟ್ಟೆ ಅರ್ಶನಿತ್ರಲ್ಲ ಅದು 18,500 ರೂಪಾಯಿ ಮಾರಿತ್ರಿ. ಮತ್ತು ಅದೇನ ಸಣ್ಣ ಅರ್ಶನಿತ್ರಲ್ಲ ಚೀಲ ಸಣ್ಣ ಚೀಲ 7 ಚೀಲ ಇದ್ರಲ್ಲ ಅವು ಇಲ್ದಿದ್ರೆ 17,300 ರೂಪಾಯಿ ಮಾರಿತ್ರಿ ಚೀಲ. ಟೋಟಲ್ ಎಲ್ಲ ಮಾರೇ ಬಿಟ್ಟು ರೀ. ಇನ್ನು ಇಲ್ಲಿಂದ ಮೌಸಿಗಳ ಮನೆಗೆ ಹೋಗಿ ಊಟ ಮಾಡಿ ಆಯ್ತು ತೊಗೊಂಡ್ರಿ ಅಂತ. ಇವಾಗ ಇಲ್ದಿದ್ರೆ ಮೌಸಿಗಳ ಮನೆ ಹೊಂಟ್ಯಾವ್ರಿ. ಅದಕ್ಕೆ ಏನಾರು ತಿನ್ನೋಕೆ ತೊಗೊಂಡು ಹೋಗೋಣಂತೆ. ಪೌನ್ಯರ ಮನೆ ಹೊಂಟಿದವು ಹಂಗಾದ್ರೆ ಜನ ಅನ್ಸಲ್ರಿ. ಏನ್ರಿ ಇದ್ರಿ ಇವಾಗ ದಾದಾ ದಾದಾ ಕಿತ್ತು ರೂಪಾಯಿ ಇಲ್ಲ 20 ರೂಪಾಯಿ ಅಂತ. ಮೌಸಿಗಳ ಮನೆ ಬಂದವು. ಇನ್ನಿಲ್ದಿದ್ರೆ ಇಲ್ಲಿ ಊಟ ಮಾಡ್ರಿ ಅಂತ ಊಟ ಮಾಡಿ ಬಿಸಿಲ ಭಾಳ ಕಟ್ಟೈತ್ರಿ. ಈಗ ಬರೋತನ ಭಾಳ ಕಟ್ಟಾಯಿತು. ಅದಕ್ಕೆ ಸ್ವಲ್ಪ 5 ಗಂಟೆ ತನಕ ಇಲ್ಲೇ ವೇಟ್ ಮಾಡಿ ಬಿಸಿಲು ಜರ ಕಮ್ಮಿ ಆಗೋಣ ಆಯ್ತು ತೊಗೊಂಡ್ರಿ. ಈ ಟೈಮ್ 5 ಗಂಟೆ ಆಗಿದ್ರಿ. ಇನ್ನಿಲ್ದಿದ್ರೆ ಇಲ್ಲಿಂದ ಮನೆಗೆ ಹೋಗ್ರಿ ಅಂತ. ಬಿಸಿಲು ಭಾಳ ಇತ್ತನ ಸ್ವಲ್ಪ ಇಲ್ಲೇ ಕೂತ್ರಿ. ಏನಾವೇ ಬಿಸಿಲು ಐತಿ ಹೋಗೋಣ್ರಿ. ಇವಾಗ ಸಾಯಂಕಾಲ 6 ಗಂಟೆ ಆಗಿದ್ರಿ. ಈಗ ಮನೆಗೆ ಬಂದು ಮತ್ತು ನೀವೆಲ್ಲಾದರೂ ಅರ್ಶಿನದ ಭಾಳ ಕಡೆ ರೇಟ್ ಇದ್ರಿ. ಈಗ ವರ್ಷ ರೇಟ್ ಸಿಗಲ್ರಿ. ಆದರೆ ಈ ವರ್ಷ 18,500 ತನಕ 23,000 ತನಕ ರೇಟ್ ಹೋಗಿದ್ರಿ ಈ ವರ್ಷ ಮಾರ್ಕೆಟ್ದಾಗ. ಇವತ್ತು ರೀ ಮಾರ್ಕೆಟ್ದಾಗ 23,000 ಹೈಯೆಸ್ಟ್ ರೇಟ್ ರೀ ಮಾರಿದ್ದ. ಮತ್ತು ಇಲ್ದಿದ್ರೆ ಈ ವರ್ಷ ಒಬ್ಬರು ಇಲ್ದಿದ್ರೆ 1 ಎಕರೆದಾಗ ರೀ 9 ಲಕ್ಷದ ಅರ್ಶಿನ ಬೆಳೆದಾರೆ. ಅಂದ್ರೆ ಅರ್ಶಿನ ಮಾರಿದ ರೊಕ್ಕ 9 ಲಕ್ಷ ರೂಪಾಯಿ ಬಂದಾರೆ 1 ಎಕರೆದಾಗ. ರೈತರದ ಜೀವನ ಚಲೋ ಇರ್ತಿದ್ರಿ. ಖರೆ ಅವ್ರು ಬೆಳೆಸಿದ ಬೆಳೆಗೆ ರೇಟ್ ಕರೆಕ್ಟ್ ಸಿರ್ಬೇಕು ನೋಡ್ರಿ. ಸಿಕ್ತಂದ್ರೆ ಅವರಷ್ಟು ಶ್ರೀಮಂತರು ಭೀ ಯಾರಿಲ್ಲ, ಅವರಷ್ಟು ದಿಲ್ದಾರ್ ಭೀ ಯಾರಿಲ್ಲ. ಈಗ ವಾಯ್ಸ್ ರೆಕಾರ್ಡ್ ಮಾಡಿ ಶೇಂಗಾಸಲ ತೆಗೆದ ನಿಮ್ಗೆ ರಾತ್ರಿ 8 ಗಂಟೆಗೆ ಸಿಗ್ತಾರಂತ. ಬಾಯ್. ಈಗ ವಾಯ್ಸ್ ರೆಕಾರ್ಡ್ ಎಲ್ಲ ಮಾಡೀನಿ. ಇವತ್ತು ನಮ್ಮ ಗಲ್ಯಾನವ್ರು ಒಬ್ಬರು ದಾದವ್ರ ಮನ್ಯಾಗ ಅವ್ರು ಪಡಿ ಬಿಟ್ಟಿರ್ರಿ. ಅದಕ್ಕೆ ಊಟಕ್ಕೆ ಬಾತ್ ಹೇಳಿದರು. ಅಲ್ಲಿ ಹೋಗಿ ಊಟ ಮಾಡಿ ಬರೋಣ್ರಿ ಅಂತ ಬಂದ. ಏನು ಮತ್ತು ಡೈಲಿ ಗಟ್ಲೆ ರೀಲ್ಸ್ ರೀ ಮತ್ತು ಲಾಂಗ್ ವಿಡಿಯೋ ಎಡಿಟ್ ಮಾಡ್ಬೇಕ್ರಿ. ಈ ಊಟಕ್ಕೆ ಹೋಗಿ ಬನ್ರಿ. ಇವತ್ತಿನ ಲಾಂಗ್ ವಿಡಿಯೋ ಚಂದ ಅನಿಸ್ತಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ರಾಧೆ ರಾಧೆ.